ಹಾಯ್, ನಾನು ನಿಮ್ಮ ಮಂಡ್ಯ ಮಣ್ಣಿನ ಮಗ ಪ್ರದೀಪ ಮಾತನಾಡ್ತಾ ಇರೋದು. ನಾನು ಜಮೀನು ಕಡೆ ಬಂದಿದ್ದೆ. ನಮ್ಮ ರೈತರು ಬೆಳೆದಿರುವಂಥ ರಾಗಿ ಇದು. ಯಾವ ಥರ ವ್ಯವಸಾಯ ಮಾಡ್ತಾವ್ರೆ ಗದ್ದೆ ಹತ್ರ ಬಂದು ನಮ್ಮ ರೈತರು. ಚೀರ್ನಳ್ಳಿ ಗ್ರಾಮದ ರೈತರು, ಹಳ್ಳುವಡಿ ಗ್ರಾಮದ ರೈತರು, ಅದೇ ಥರ ತಗ್ಗಳಿ ಗ್ರಾಮದ ರೈತರು ಯಾವ ಥರ ವ್ಯವಸಾಯ ಮಾಡ್ತಾವ್ರೆ. ರಾಗಿಗೆ ನೀರು ಕಟ್ಟಲಿಲ್ಲ ಅಂದರೆ ತುಂಬ ಬಿಸಿಲೈತೆ. ಇವಾಗ ಬೇಸಿಗೆ ಬೇರೆ ಇವಾಗ ಅದರಿಂದ ರಾಗಿಗೆ ನೀರು ಕಟ್ಟಲೇಬೇಕು, ಇಲ್ಲಾರ ಒಣಗೋಗ್ಬಿಡ್ತದೆ. ಕೈ ಬಂದಿರುವಂಥ ರಾಗಿ ಬಾಯಿಗೆ ಹೋಗಲ್ಲ, ಮೇಕೆ ಒಣಗೋಗ್ಬಿಟ್ರೆ ತುಂಬ ಕಷ್ಟಪಟ್ಟಿದ್ದಾರೆ ರಾಗಿ ಬೆಳೀಕೆ. ಅದೇ ಥರ ನೋಡಿ ಸಾಲು ಯಾವ ಥರ ನೀರು ಕಟ್ಟಿದ್ದಾರೆ ಅಂತ, ಯಾವ ಥರ ಪಟ್ಟಿನಲ್ಲಿ ಸಾಲ ಆಗಿ ಹೋಯ್ತೈತೆ ನೀರು ಅಂತ ನೋಡಿ ಒಂದು ಟ್ರಿಪ್ಪು ನೋಡಿ ನಮ್ಮ ರೈತರು ಬೆಳೆದಿರುವಂಥ ರಾಗಿ. ಕಬ್ಬು ಕೂಡ ಬೆಳೆದಿದ್ದಾರೆ ಪಕ್ಕದಲ್ಲಿ ನೋಡಿ. ಕಬ್ಬು ನೋಡಿ, ಇಲ್ಲೇ ನೀರು ಕಟ್ಕೊಂಡು ನಿಂತಾರೆ ನಮ್ಮ ರೈತರು. ಒಬ್ಬರು ಕುಂತಾರೆ, ಇಬ್ಬರು ನಿಂತಾರೆ ನೋಡಿ ನಮ್ಮ ರೈತರು. ನಿಜಕ್ಕೂ ಅವ್ರ ಹೆಸರು ಶಂಕರಣ ಅಂತ. ಬನ್ನಿ ಇಕ್ಕಂದು ಇಕ್ಕಂದು ನಿಂತಾರಲ್ಲ, ಅವ್ರ ಹೆಸರು ಶಂಕರಣ ಅಂತ. ಅವ್ರದ್ದೇ ರಾಗಿ ಇದು. ತುಂಬ ಸಖದ ಬೆಳೆದಿದ್ದಾರೆ ನಿಜಕ್ಕೂ ರಾಗಿಯ. ನೋಡಿ ಯಾವ ಥರ ಬೆಳೆದಿದ್ದಾರೆ ಇಂಥ ಒಂದು ಟ್ರಿಪ್ಪು. ಅದೇ ಥರ ನೀರನ್ನು ಕೂಡ ಕಟ್ಟಿದ್ದಾರೆ ನೋಡಿ, ಯಾವ ಥರ ನೀರು ಕಟ್ಟಾರೆ ಅಂತ ನೋಡಿ. ನೀರು ಹೋಯ್ತೈತೆ, ಇನ್ನೂ ಆದಿಲ್ಲ. ಇನ್ನೂ ಒಂದು 2 ಗಂಟೆ 3 ಗಂಟೆ ಬೇಕು ನೀರು ಹಾಯೋದಕ್ಕೆ. ನೋಡಿ ಯಾವ ಥರ ಐತೆ ಅಂತ. ಸುತ್ತಮುತ್ತ ಕಬ್ಬು ಐತೆ, ನಮ್ಮ ರೈತರು ಬೆಳೆದಿರುವಂಥ ಕಬ್ಬು ಅದು ನೋಡಿ. ಪರಿಚಯ ಮಾಡೋಣ. ನೋಡಿ, ಇವರೆಲ್ಲ ನಮ್ಮ ರೈತರು ಬಂದಾರ ಗದ್ದೆ ಹತ್ರ ನೀರು ಕಟ್ಟಕ್ಕೆ. ನೋಡಿ, ಫಾರಿಂಗ್ ಎಲ್ಲೂ ಇಲ್ಲ, ನಮ್ಮ ಇಲ್ಲೇ ನೋಡುವಂಥ ಇದು ರೈತರದ್ದು ನೋಡಿ. ಅದೇ ಥರ ಕಬ್ಬು ಕೂಡ ಬೆಳೆದಿದ್ದಾರೆ ನೋಡಿ ಪಕ್ಕದಲ್ಲಿ. ನೀರಿಲ್ಲ, ಆದರೂ ಬೋರ್ ಇಲ್ಲ, ಏನು ಮಾಡುವ. ರೈತರು ಕಷ್ಟ ಕೇಳೋರು ಯಾರಿದ್ದಾರೋ. ನೋಡಿ, ಕಟ್ಟಲ್ಲಿ ನೀರದೆ ಕೊಡೋಕೆ ಸಾಯ್ತಾವ್ರೆ ಅವರು, ಸರ್ಕಾರದವರು. ನೀರು ಮಾತ್ರ ಕೊಡ್ತಾಯಿಲ್ಲ. ಕಟ್ಟಲ್ಲಿ ನೀರು ತುಂಬ್ಕೊಂಡು ಮಡಿಕೊಂಡಾರ ನೋಡಿ ಯಾವ ಥರ ಐತೆ ಅಂತ. ನೋಡಿ, ಸುತ್ತಮುತ್ತ ನಮ್ಮ ರೈತರು ನೀರು ಕಟ್ಟಕ್ಕೆ ಸಲುವಾಗಿ ಬಂದಿದ್ದಾರೆ ಗದ್ದೆ ಹತ್ರ. ಗುದ್ಲಿ ತಗೊಂಡು ಬಂದಿದ್ದಾರೆ ನೋಡಿ, ಬೈಕ್ ತಗೊಂಡು. ಯಾವ ಥರ ಕಷ್ಟಪಡ್ತಾಯಿದ್ದಾರೆ ಅಂತ. ಬಿಸಿಲು ಕಾಣ್ದಂತೆ ಕಟ್ತಿಯಾರ್ದು ನಿಜಗ್ದು. ರೀಲ ನೀರ ನೋಡಿ. ನೋಡಿ ನೀರು ಇವಾಗಷ್ಟು ಜೋರಾಯಿತು ನೋಡಿ, ಯಾವ ಥರ ಬರ್ತಾಯಿದೆ ಅಂತ ನೀರು. ನಮ್ಮ ರೈತರು ಕಾವಲಿ ಮೇಲ್ಗಡೆ ನಿಂತಿದ್ದಾರೆ ನೋಡಿ, ನೀರು ಕಟ್ಕೊಂಡು ಪೈಟ ಕಟ್ಕೊಂಡು ತಲೆಗೆ ಬಿಸಿಲು ಹೋಗ್ಬಿಟ್ಟು ನೀರು ಕಟ್ಟಕ್ಕೆ ಸಲುವಾಗಿ ಬಂದಾರ ನೋಡಿ ನಮ್ಮ ರೈತರು. ನೋಡಿ ಯಾವ ಥರ ಬಂದಿದ್ದಾರೆ ಅಂತ. ಅವರು ತಗ್ಗಳಿ ಗ್ರಾಮದ ರೈತರು ನೋಡಿ. ನೀರು ಸುಮಾರು ಬರ್ತೈತೆ, ಇವಾಗ ಪರವಾಗಿಲ್ಲ. ಆವಾಗೆಲ್ಲ ಒಂದು ಸ್ವಲ್ಪ ಬರ್ತಾಯಿತ್ತು, ಇವಾಗ ಸುಮಾರಾಗ ಜೋರಾಗಿ ಬರ್ತೈತೆ ನೋಡಿ. ತೆಗು ಮರನೂ ಕೂಡ ಬೆಳೆದಿದ್ದಾರೆ ನಮ್ಮ ರೈತರು ನೋಡಿ. ಇಲ್ಲಿ ತೋರಿಸ್ತೀನಿ ನೋಡಿ, ಇದು ತೆಗು ಮರಗಳು ನೋಡಿ ಯಾವ ಥರ ಬೆಳೆದಾರೆ ಅಂತ. ತೆಗು ಮರಗಳು ಸಾಲ ಆಗಿ ಮರಗಳು ನೆಟ್ಟಿದ್ದಾರೆ ನಮ್ಮ ರೈತರು. ಅದೇ ಥರ ಬೋರು ಕೂಡ ಐತೆ ಪಕ್ಕದಲ್ಲಿ ನೋಡಿ. ಬೋರ್ ಇದ್ದರೂ ಕರೆಂಟ್ ಇಲ್ಲ, ಕರೆಕ್ಟಾಗಿ ಕರೆಂಟ್ ಕೊಡ್ತಾಯಿಲ್ಲ. ನೋಡಿ, ಕಬ್ಬು ಕೂಡ ಬೆಳೆದಿದ್ದಾರೆ, ಸೀಮೆ ಹುಲ್ಲು ಬೆಳೆದಿದ್ದಾರೆ. ಅದೇ ಥರ ಆ ಕಡೆಯೂ ಕೂಡ ಮರಗಳು ಬೆಳೆದಿದ್ದಾರೆ, ತೆಗು ಮರಗಳ ನೋಡಿ. ತೆಗು ಮರಗಳು, ಮರ ಗಿಡಗಳು, ತರಕಾರಿ ಗಿಡಗಳು, ಹಣ್ಣಿನ ಗಿಡಗಳು ಇವೆಲ್ಲ ಬೆಳೀತಾರೆ ನಮ್ಮ ರೈತರು. ಮಂಡ್ಯದವರು ಕೂಡ ಇವಾಗ ಫೇಮಸ್ ಆಗ್ಬಿಟ್ಟೈತೆ ಮಂಡ್ಯ. ತರಕಾರಿ, ಕಬ್ಬು, ಭತ್ತ, ರಾಗಿ, ಜೋಳ, ಅಡಿಕೆ, ಮಾವು, ಬೇವು ಪ್ರತಿಯೊಂದು ಬೆಳೀತಾರೆ ನಮ್ಮ ಮಂಡ್ಯದ ರೈತರು. ನಿಜಕ್ಕೂ ನಮ್ಮ ಮಂಡ್ಯದ ರೈತರಿಗೆ ನಮ್ಮ ಕಡೆಯಿಂದ ತುಂಬ ಟ್ಯಾಂಕ್ಸ್, ನಿಜಕ್ಕೂ ಧನ್ಯವಾದಗಳು. ತುಂಬಾ ವ್ಯವಸಾಯ ಮಾಡ್ತಾಯಿದ್ದಾರೆ. ಅದೇ ಥರ ವ್ಯವಸಾಯ ಮಾಡಲಿ ಅಂತಲೇ, ಅದೇ ಥರ ವ್ಯವಸಾಯ ಮಾಡಲಿ ಅಂತ ಆ ದೇವ್ರ ಹತ್ರ ನಾವು ಬೇಡ್ಕೊಳ್ಳೋಣ. ಅವ್ರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ನಮ್ಮ ರೈತರಿಗೆ ಕಾಪಾಡಲಿ ನಿಜಕ್ಕೂ. ನೋಡಿ ಯಾವ ಥರ ನೀರು ಕಟ್ಕೊಂಡು ನೋಡಿ. ಬೆಳಗಿನ ಜಾವ 6 ಗಂಟೆ 5 ಗಂಟೆಗೆ ಬರ್ತಾರೆ ನೀರು ಕಟ್ಕೊಂಡು ಹಾಯಿಸ್ಬೇಕು ಅಂತ. ಆದ್ರೂ ಇಲ್ಲಿ ಚಿರತೆಗಳು ಜಾಸ್ತಿ ಆಗ್ಬಿಟ್ಟೈತೆ. ಫಾರೆಸ್ಟ್ ಆಫೀಸ್ನವರು ಯಾವುದೇ ಒಂದು ಕ್ರಮ ತಗೋತಾ ಇಲ್ಲ ಕರೆಕ್ಟಾಗಿ. ಒಂದು ಚಿರತೆ ಹಿಡಿಕೈತಾ ಇಲ್ಲ. ನಮ್ಮೂರು ಬೀರಪ್ಪನ ದೇವಸ್ಥಾನ ಒಳಗಡೆ ಕಾಂಪೌಂಡ್ ಒಳಗಡೆ ಬೋನ್ ಮಡಗಿದ್ದಾರೆ. 3 ದಿವಸ ಆಯಿತು ಬೋನ್ ಮಡಗಿ. ಅವರು ಇವತ್ತು ಕೂಡ ಚಿರತೆ ಬಿದ್ದಿಲ್ಲ. ಸುಮ್ಮನೆ ಬಿಸಾಕ್ಬಿಟ್ಟು ಹೊಂಟಾಗಾರೆ ಬೋನ ಅವರು. ಅವರು ಏನಪ್ಪ ಅವರು ಅಲ್ಲೇ ಒಂದು ವಿನೋಬ ರೋಡಲ್ಲಿ ಒಂದು ನಾಯಿ ಹಿಡ್ಕೊಬಂದ್ಬಿಟ್ಟು, ಮಂಡ್ಯದಲ್ಲಿ ಅಷ್ಟೊಂದು ನಾಯಿಗಳವೆ, ನಾಯಿ ಮರಿಗಳು, ಒಂದು ಹಿಡ್ಕೊಬಂದ್ಬಿಟ್ಟು ಕೂಡ ಹಾಕೋದ್ರಾಗೋದುವ.
ಅದನ್ನು ಮಾಡ್ತಾಯಿಲ್ಲ ಅವರು. ನಮ್ಮ ಚೀರ್ನಳ್ಳಿ ಗ್ರಾಮದ ಹುಡುಗರುಗಳು, ಅದು ಯುವಕರು ರಚಿಕೆದೊಳವ್ರೆ. ಚಿರತೆ ಹಿಡಿಲೇಬೇಕಲ್ಲ, ಅವ್ರು ಮಾಡ್ದೋದು ಕೆಲಸವ, ಫಾರೆಸ್ಟ್ ಆಫೀಸ್ನವ್ರು ಮಾಡ್ದೋದು ಕೆಲಸವ ಚೀರ್ನಳ್ಳಿ ಯುವಕರು ಮಾಡ್ತಾವ್ರೆ ನೋಡಿ. ನಮ್ಮ ರೈತರು ಬಂದು ಗದ್ದೆ ಹತ್ರ ಹೆಂಗಪ್ಪ ನೀರೈಸೋರು, ಯಾವ ಥರ ವ್ಯವಸಾಯ ಮಾಡೋರು, ಚಿರತೆ ಕಾಟ ಬೇರೆ ಇಲ್ಲಿ. ಎಲ್ಲಿ ನೆಗ್ದುಬಿಟ್ಟು ಮೇಕೆ ಅಂತ ಫಾರೆಸ್ಟ್ ಆಫೀಸ್ನವರು ಮನೆಗೋಗಿ ಮಣಿಕತ್ತಾರೆ. ಇಲ್ಲೆಲ್ಲ ನಮ್ಮ ರೈತರು ಕಷ್ಟಪಡ್ಬೇಕು ಚಿರತೆ ಹಿಡೀಕೆ, ಇನ್ನೊಂದು ಹಿಡೀಕೆ ನೋಡಿ. ಅದೇ ಥರ ತೋಟ ಕೂಡ ಮಾಡಿದ್ದಾರೆ ನೋಡಿ. ಸುತ್ತ ಬಾಳೆ, ಕಬ್ಬು ಪಕ್ಕದಲ್ಲಿ. ಅದೇ ಥರ ತೆಗುಮರಗಳು ಸಾಲಾಗಿ ತೆಗುಮರಗಳ್ನು ನೆಟ್ಟಿದ್ದಾರೆ. ಮರ ಗಿಡಗಳು. ಇವರು ಕಮ್ನಕ್ನಳ್ಳಿಯರು ನಮ್ಮ ರೈತರು, ಇವ್ರು ಚೀರ್ನಳ್ಳಿಯರು ನಮ್ಮ ರೈತರು, ಇವರು ಚೀರ್ನಳ್ಳಿಯರು, ಇವರು ತೆಗ್ಗಳಿಯರು ನಮ್ಮ ರೈತರು, ಅವರು ತೆಗ್ಗಳಿಯರಿಯ. ಅವರು ಪಾಂಡವಪುರದಾರಂತ ನಮ್ಮ ರೈತರು. ಪಾಂಡವಪುರದಿಂದ ಬಂದು ಇಲ್ಲಿ ಜಮೀನು ತಗೊಂಡು ಮಾಡ್ತಾಯಿದ್ದಾರೆ. ಅದೇ ಥರ ಇದೆಲ್ಲ ನೋಡಿ ಇಲ್ಲಿ. ತುಂಬ ವ್ಯವಸಾಯ ಚೆನ್ನಾಗಿ ಮಾಡ್ತಿದ್ದಾರೆ ನಮ್ಮ ರೈತರು. ಗದ್ದೆನೂ ಕೂಡ ಉಳುಮೆ ಮಾಡಿದ್ದಾರೆ. ಟ್ಯಾಕ್ಟ್ರು ತಂದು ದನಗಳು ಕಟ್ಕೊಬಂದು ಗದ್ದೆನೂ ಉಳುಮೆ ಮಾಡಿದ್ದಾರೆ. ಅದೇ ಥರ ಬೇವು ಮರಗಳ್ನೂ ಕೂಡ ಸಾಲಾಗಿ ನೆಟ್ಟಿದ್ದಾರೆ. ಮರ ಗಿಡಗಳು ನೋಡಿ. ಇವರು ಶನಿಮಹಾತ್ಮ ಗುಡ್ಡಪ್ಪ, ಹಳ್ಳಿವಾಡಿ ಗ್ರಾಮದವರು ಶನಿಮಹಾತ್ಮ ಗುಡ್ಡಪ್ಪ. ಇವರು ಕೂಡ ಜಮೀನು ಹತ್ರ ಬರ್ತಾಯಿದ್ದಾರೆ ನೀರೈಸಕ್ಕೆ. ನೋಡಿ ಯಾವ ಥರ ಐತೆ ಅಂತ. ನೋಡಿ ಈ ರೋಡು ಲೋಕಸರ ಹೋಗುತ್ತೆ. ರೋಡು ಲೋಕಸರ, ಎಪ್ಕಾಡಿ, ಕಿರ್ಗೌಲ್, ಸಂತೆಮಳ ಅಲ್ಲಿಗೋಗುತ್ತೆ ಈ ರೋಡು ನೋಡಿ. ಅದೇ ಥರ ಪಕ್ಕದಲ್ಲಿ ಕಬ್ಬು ಕೂಡ ನೆಟ್ಟಿದ್ದಾರೆ. ನಿಜಕ್ಕೂ ತುಂಬ ಕಷ್ಟಪಡ್ತಾರೆ ನಮ್ಮ ರೈತರು. ಗದ್ದೆ ಹತ್ರ ಬಂದು ವ್ಯವಸಾಯ ಮಾಡ್ಕೊಂಡು, ಊಟ ಇಲ್ಲದಂತೆ ಗೇಯ್ಕೊಂಡು ವ್ಯವಸಾಯ ಮಾಡ್ಕೊಂಡು, ನಿಜಕ್ಕೂ ನಿದ್ರೆ ಇಲ್ಲದಂತೆ ಬರ್ತಾರೆ. ನಿಜಕ್ಕೂ ಫಾರೆಸ್ಟ್ ಆಫೀಸ್ನವರು ಮೊದಲು ಎಚ್ಚರಿಕೆ ತಗೊಳ್ಳಿ ನೀವು. ಯಾಕೆಂದರೆ ಚಿರತೆಗಳು ಇಲ್ಲಿ ಭಾರಿ ಭಯಾನಕರಾಗ ಓಡಾಡ್ತವೆ. ನಿಜಕ್ಕೂ ನಮ್ಮ ಕಣ್ಣಿಗೂ ಕಾಣಿಸ್ಕೊಂಡಿದ್ದಾವೆ. ನೀವು ಏನಾರು ಹಿಡೀನಿಲ್ಲ ಅಂದರೆ ನಿಮ್ಮ ಮ್ಯಾಗ ಕಂಪ್ಲೇಂಟ್ ಮಾಡ್ಬೇಕಾಯ್ತದೆ ಫಾರೆಸ್ಟ್ ಆಫೀಸ್ನವ್ರ ಮ್ಯಾಗ. ನಿಜಕ್ಕೂ ಮೊದಲು 3 ದಿವಸ ಆಯಿತು, ಇನ್ನೂ ಕೂಡ ಚಿರತೆ ಬಿದ್ದಿಲ್ಲ ಬೋನ್ಗೆ. ನಿಮ್ಗೆ ತೋರಿಸ್ತೀನಿ ಅದನ್ನೂ ನಾನು ವಿಡಿಯೋ ಮುಖಾಂತರ. ಇನ್ನೂ ಬಿದ್ದಿಲ್ಲ. ನೆನ್ನೆನೋ ಒಂದು ನಾಯಿ ಕಟ್ಟಾಕವಿ ಹಿಡ್ಕೋಗಿ ಒಳಕ್ಕೆ ಬೋನ್ ಒಳಗೆ ಹಾಕವಿ. ಸುಮ್ಮನೆ ಅಬೆ ಪರಿಯಾಗ ಬಿಸಾಕ್ಬಿಟ್ಟು ಹೊಂಟಾಗಾರ ಬೋನ್ ಅದ. ನೀವು ನೋಡಿಲ್ಲ ಅಷ್ಟೇ ಅದ ಬೋನ ಯಾವ ಥರ ಬಿಸಾಕರೆ ಅಂತ. ಏನೋ ಅದಕ್ಕೆಲ್ಲ ಸುತ್ತ ಹೊಂಗೆ ಸೊಪ್ಪು ತರ್ಗೋ ಒದಿಸ್ಬೇಕು ನೀಟಾಗೆ, ಆವಾಗ ಅದು ಒಳಕ್ಕೆ ಹೋಗುತ್ತೆ. ಅವ್ರು ಅದನ್ನೂ ಮಾಡಿಲ್ವಲ್ಲ ಫಾರೆಸ್ಟ್ ಆಫೀಸ್ನವರು. ನೋಡಿ ಇಲ್ಲಿರುವಂಥ ನಮ್ಮ ರೈತರ ಜಮೀನುಗಳು ಇವೆಲ್ಲ ಫುಲ್ಲು ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು ಸೇರಿರುವಂಥ ರೈತರ ಜಮೀನುಗಳು ಇವೆಲ್ಲ. ಚೀರ್ನಳ್ಳಿ ಗ್ರಾಮ, ಹಳ್ಳಿವಾಡಿ ಗ್ರಾಮ, ಕಮ್ನಕ್ನಳ್ಳಿ ಗ್ರಾಮ, ತಗ್ಗಳಿ ಗ್ರಾಮ, ಇಷ್ಟು ಗ್ರಾಮಗಳಿಗೆ ಸೇರಿರುವಂಥ ಜಮೀನು ಸುತ್ತಮುತ್ತ ಇರುವಂಥವು ಇವೆಲ್ಲ. ಅದೇ ಥರ ನಮ್ಮ ರೈತರು ನೋಡಿ ಯಾವ ಥರ ಪೈಟ ಕಟ್ಕೊಂಡು ಎಷ್ಟು ಕಷ್ಟಪಡ್ತಾಯಿದ್ದಾರೆ ಅಂದರೆ. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು. ಇವಾಗ ಬೇಸಿಗೆ ಇಲ್ವಾ, ನೀರು ಸಿಗೋಲ್ಲ ಜಾಸ್ತಿ. ನೀರಿದ್ರೂ ಕಟ್ಟೆಯಲ್ಲಿ ನೀರಿದ್ರೂ ನೀರು ಕೊಡ್ತಾಯಿಲ್ಲ. ಒಂದೊಂದು ಸ್ವಲ್ಪ ಕೊಡ್ತಾರೆ, ತಪ್ಪಾಗ್ತಾರೆ. ಒಂದು ಸ್ವಲ್ಪ ಕೊಡ್ತಾರೆ, ತಪ್ಪಾಗ್ತಾರೆ ನೋಡಿ. ಇನ್ನೂ ಮಂಡಿ ಉದಾಯ್ತದಂತಲ್ಲಿ ಮತ್ತು ಇವ್ರು ಹೆಂಗೆ ಕೊಡ್ಬೋದಾಯ್ತು. ರಾತ್ರಿ 12 ಗಂಟೆ ಯಾಕೆಂದ್ರೆ 24ನೇ ಮೇಲಿಲ್ಲ ಮಂಡಿ ಉದ್ದ ಬತ್ತಾದೆ ಅಂದರೆ ಇನ್ನು ದೊಡ್ಡ ಕಾಲುವೆ ನೀರು ನಿಮ್ಮನ್ನೇ ಮಾಡಬೇಕು ಜಾಸ್ತಿ. ಯಾಕೆಂದರೆ ಒಳ್ಳೆ ನಮ್ಮ ರೈತರದು ನೀವು. ಅದರಿಂದ ನಾವು ರೈತ ಅಂತ ಅನ್ಕೊಂತಣ್ಣ. ನಾವು ಹಂಗೆ ಹೇಳೋಕ್ಕಾಗೋಯ್ತು ಆಯ್ತಲ್ವಲ್ಲ. ರೈತರು ಮಾತ್ರ ನಾವು ವಿಡಿಯೋ ಮಾಡೋದು. ಕಷ್ಟಪಟ್ಟು ಬಂದಿದ್ದಾರೆ. ಅದೇನೋ 6 ಗಂಟೆಗೆ ಬಂದಿದ್ದಾರೆ, ಬೆಳಗಿನ ಜಾವ 3 ಗಂಟೆಗೆ ಬಂದಿದ್ದಾರೆ, ಯಾರು ಗೊತ್ತು. ನೀರು ಐಸುಕ್ 6 ಗಂಟೆ ಕರೆಂಟ್ ಕೊಡ್ತಾನೆ, 6 ಗಂಟೆ ಬಂದಿವೆ. ಬೆಳಗಿನ ಜಾವ 6 ಗಂಟೆಲಿ ಬಂದಿರೋದು ನೋಡಿ. ಆಮೇಲೆ ನಿಮ್ಮಲ್ಲಿ ಭೂಮಿಗಳು ಕಲ್ಲು ಭೂಮಿ 3 ದಿವಸಕ್ಕೆ ಒಣಗೈತವ. ನಮ್ಮ ಭೂಮಿ ಎಲ್ಲ ಬತ್ತ ನೀರು ಮಂತ ಅಲ್ಲಿಗೆ ಬರ್ತದ ನೀರು. ಕೆರೆಗೆ ಬರ್ಬೇಕು ನೀರು, ಎಲ್ಲ ನೀರು. ಇನ್ನೊಂದಲ್ಲ ಬೋರ್ ಆನ್ ಮಾಡ್ತಾರಲ್ಲ ಅದು ಬೇಜಾನ್ ಇಷ್ಟ. ಆಮ್ಯಾಗ 3 ಕೆರೆ ಅವೆ. 3 ಕೆರೆ ನೀರು ನಮ್ಮೂರಿಗೆ ಬರ್ಬೇಕು ಚೀರ್ನಳ್ಳಿಗೆ.
ಅವ್ರೇನು ಟೈಮ್ ಇನ್ನು ಎಲ್ಕ ಕುಡಿಯೋ ನೀರು ಬಟ್ಟೆಗೆ ಸ್ನಾನಕ್ಕೆಲ್ಲ ಈಗ ಬಾಕಿ ತಾವು 2 ದಿನಕ್ಕೊಮ್ಮೆ ಬಿಡ್ತಾರೆ ನಮ್ಮ ತಾವು ಹಂಗೆಲ್ಲ ಡೈಲಿ ಬಿಡ್ತಾರೆ ನೋಡಿ ನಮ್ಮ ರೈತರು ಯಾವ ಥರ ವ್ಯವಸಾಯ ಮಾಡೋಕೆ ನೀರು ಕಟ್ಟಕ್ಕೆ ಯಾವ ಥರ ಬಂದಿದ್ದಾರೆ ನೋಡಿ ಜಮೀನ ಹತ್ರ. ಬಿಸಿಲು ಕಂಡ್ರಿ ತುಂಬ ಬಿಸಿಲು, ಹೆವಿ ಬಿಸಿಲು ಹೊಡಿತೈತೆ ನಿಜಕ್ಕೂ. ನೋಡಿ ಯಾವ ಥರ ಕಟ್ಟಲ್ಲಿ ನೀರು ಮಡಿಕೊಂಡ್ರು ಕೊಡ್ತಾಯಿಲ್ಲ ಮಂಡ್ಯದವ್ರಿಗೆ ನೀರು ಅಂದರೆ ತುಂಬ ಅನ್ಯಾಯ ಅಲ್ವಾ ಇದು? ನೋಡಿ ನೀವೇ ಒಂದು ಟ್ರಿಪ್ ಕಣ್ಣಾರ ನೋಡಿ ಯಾವ ಥರ ಅಂತ ನಿಜಕ್ಕೂ.